ಹಾಯ್. ಓಕೆ, ಎಲ್ಲರೂ ಕೂಡ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ರಿಸಲ್ಟ್ ಚೆಕ್ಔಟ್ ಮಾಡ್ಕೊತಿದ್ದೀರಾ. ಬಟ್ ಸದ್ಯಕ್ಕಂತರೂ ಈಗ ಬಿಟ್ಟಿರ್ತಕ್ಕಂಥ ಲಿಂಕ್ನ ವಾಪಸ್ ಏನು ಮಾಡಿದ್ದಾರೆ ಅಂತಂದರೆ ಅಂದರೆ ರಿಸಲ್ಟ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಓಕೆ, ಕಾಣಿಸ್ತಿದೆ. ರಿಸಲ್ಟ್ ಚೆಕ್ ಮಾಡ್ಲಿಕ್ಕೆ ಹೋಯ್ತಂದರೆ ಯಾವುದೇ ರೀತಿಯಾಗಿ ಬರ್ತಾ ಇಲ್ಲ. ಸೊ ಈಗಾಗಲೇ 5th ಸೆಮ್ ರಿಸಲ್ಟ್ ಆಳಿ ಬಿಟ್ಟಿದ್ರು. ಆ್ಯಂಡ್ ಸಪ್ಲಿ ಕೂಡ ಬಿಟ್ಟಿದ್ದು, ಇದ್ರ ಜೊತೆಗೆ ಸಪ್ಲಿ ಕೂಡ ಬಿಟ್ಟಿದ್ರು. ಬಟ್ ರಿಸಲ್ಟ್ ಶೀಟಲ್ಲಿ ಏನೆಲ್ಲ ಆಗಿದೆ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಅಲ್ಲಿ ಯಾವುದೇ ರೀತಿಯಾಗಿ ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ ಥೇರಿ ಮಾರ್ಕ್ಸ್ಗಳು ಬಂದಿಲ್ಲ, ಥೇರಿ ಮಾರ್ಕ್ಸ್ಗಳು ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ರಿಸಲ್ಟ್ ಶೀಟ್ ಪ್ರಾಬ್ಲಮ್ ಇದೆ ಅಂತ ಎಲ್ಲರೂ ಕೂಡ ಗೊತ್ತಾಯಿತು. ಸೊ ಆಟೋಮೆಟಿಕ್ಕಾಗಿ ಗೊತ್ತಿರುವ ಹಾಗೆ ರಿಸಲ್ಟ್ ಅಗೇನ್ ಇವಾಗಂತರೂ ಬಿಡಲ್ಲ, ಸ್ವಲ್ಪ ಮಲ್ಕೊಂಬಿಡಿ ಆಯಿತಾ. ಸೊ ಮೇ ಬಿ ಇದು ಸಾಲ್ವ್ ಆಗಲಿಕ್ಕೆ ಸ್ವಲ್ಪ ಮತ್ತೆ ಟೈಮ್ ತೊಗೊಳ್ತೈತೇನೋ, ಯಾಕಂದರೆ ನೀಟಾಗಿ ಕರೆಕ್ಟಾಗಿ ಮಾಡಬೇಕಾಗ್ತದೆ. ನಿಮಗೆ 350 ಮಾರ್ಕ್ಸ್ ಅಂತ ಬರ್ತಾಯಿತ್ತು, ಅದನ್ನು ಕೂಡ ಗೊತ್ತಿರುವ ಹಾಗೆ 5th ಸೆಮ್ ಸ್ಟೂಡೆಂಟಿಗೆ ಮಾತಾಡ್ತಿದ್ದೀನಿ. ನಿಮಗೆ ರಿಸಲ್ಟ್ ಸ್ವಲ್ಪ ಮತ್ತು ಇಲ್ಲಿ ನೋಡಿ ಯಾವುದೇ ರೀತಿಯಾಗಿ ಹಾಕಿದರೂ ಕೂಡ ರಿಸಲ್ಟ್ ಶೋ ಆಗೋಲ್ಲ. ಸೊ ಮತ್ತು ಈಗ ಮೇ ಬಿ ಮತ್ತೆ ಗೊತ್ತಿರುವಾಗೆ ಆಟೋಮೆಟಿಕ್ಲಿ ನಾಳೆ ರಿಸಲ್ಟ್ ಬಿಡ್ಬೋದು ಯಾರಿಗೆ 5th ಸೆಮಿಸ್ಟರ್ಗೆ. ಇದೇ ಕತೆ ಗುರು, ಏನು ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಈ ರಿಸಲ್ಟ್ ಟೈಮ್ ಒಳಗೆ ನಾವು ಯೂನಿವರ್ಸಿಟಿನ ಯಾವಾಗಲೂ ದೂಷಿಸ್ತಾ ಬರ್ತಾಯಿದ್ದೀವಿ. ಈ ಟೈಮು ಕೂಡ ಮತ್ತೆ ಹಂಗೆ ಮಾಡಿದರು. ಸೊ ಮುಂದೆ ಹೋಗಲಿ, ಇವಾಗಂತೂ ಹೋಗಲಿ, ಯಾಕಂದರೆ ಎಲ್ಲ ಕೂಡ ಸೆಮಿಸ್ಟರ್ ಬಿಟ್ಟಿದ್ದಾರೆ. ಸೊ ಫೈನಲ್ ನಿಮ್ಮದೊಂದು ತಲುಪಿದೆ, ನಿಮ್ಗಂತರೂ ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟ್ ಇದೇ ರೀತಿ ಮಾಡದೇ ಇದ್ದರೆ ಸಾಕು, ಅಷ್ಟೇ ನಾವು ಕೇಳ್ಕೊಳ್ಳೋದು. ಯಾಕಂದರೆ ಎಷ್ಟೋ ಈಗೆಲ್ಲ ಹುಡುಗರು ಬೈಕೊತ ಇರ್ತಾರೆ. ಸೊ ಎಲ್ಲ ಕಾಲೇಜಸ್ ಪ್ರಿನ್ಸಿಪಲ್ಗೂ ಕೂಡ ಇದೆಲ್ಲ ಗೊತ್ತಾಗಿದೆ, ಈ ಥರ ಆಗ್ತಿದೆ ಅಂತಂದು. ಇದನ್ನೆಲ್ಲನೂ ಕೂಡ ಬೇಗನೆ ಸಾಲ್ವ್ ಮಾಡಿಕೊಂಡ್ರೆ ಆರ್ಜೆಸ್ಗೆ ಒಂದು ಒಳ್ಳೆಯ ಹೆಸರು ಇರುತ್ತೆ. ಅದನ್ನು ಬಿಟ್ಟರೆ ಇಷ್ಟೇ ಬೈಕೊಳ್ಳೋದಾಗ್ತದೆ, ಬಿಟ್ಟರೆ ಮತ್ತೇನಿಲ್ಲ. ಸರಿ, ಏನೇ ಆಗಲಿ, ಆಲ್ ದ ಬೆಸ್ಟ್ ಕೊಂಡ್ರು. ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡ್ರೆ ಈಗಾಗಲೇ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ದಾರೆ, ಪಾಸ್ ಅಂತ ಬಂದಿತ್ತು, ನೆಕ್ಸ್ಟ್ ಮತ್ತೆ ಏನಾದರೂ ಫೇಲ್ ಆಗುತ್ತಾ ಮತ್ತು ಅಂತ ಏನಾದರೂ ಅಂದರೆ ಆ ಥರ ಟೆನ್ಷನಲ್ಲಿತ್ತಂದರೆ ಭಯ ಪಡ್ಲಿಕ್ಕೆ ಹೋಗಬೇಡಿ. ಪಾಸ್ ಅಂತ ಬಂದಿತ್ತಂದರೆ ನೀವು ಆಲ್ಮೋಸ್ಟು 99.99 ಪಾಸ್ ಇರ್ತದೆ. ಯಾವುದೇ ರೀತಿ ನಿಮಗೆ ಅಂದರೆ ಅಲ್ಲಿ ಏನು ಫಾರೆನ್ಸಿಕ್ ಎಲ್ಲ ಮಾರ್ಕ್ಸ್ ಎಲ್ಲ ಬಂದಿತ್ತಲ್ವ, ಅವನ್ನೇನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಡಿಕ್ರೀಸ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಇನ್ನೊಮ್ಮೆ ಬಿಡ್ತಾರೆ ಅಷ್ಟೇ. ಸೊ ರಿಸಲ್ಟ್ ಶೀಟ್ ಕರೆಕ್ಟಾಗಿ ಬರ್ತತೆ. ಈಗಾಗಲೇ ಪಾಸ್ ಅಂತ ಯಾರೆಲ್ಲ ಬಂದಿತ್ತು ಎಲ್ಲರೂ ಕೂಡ ಪಾಸ್ ಇರ್ತಾರೆ, ಬೇಡ ಆಯಿತಾ. ಸರಿ ಕಣ, ಅಪ್ಡೇಟು ವಾಪಸ್ ರಿಸಲ್ಟ್ ಲಿಂಕ್ ಬಿಟ್ಟರೆ ಅಂದರೆ ಎಲ್ಲನೂ ಕೂಡ ವಾಪಸ್ ಬಂದರೆ ರಿಸಲ್ಟ್ ಬಂದರೆ ಹೇಳ್ತೀನಿ ಅಪ್ಡೇಟಲ್ಲಿ. ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ಅಂತಂದರೆ ತಿಳಿಸ್ತೀನಿ ಆಯಿತಾ. ಚಾನಲ್ ಇದೆ ಎಲ್ಲನೂ ಕೂಡ ಅಲ್ಲಿ ತಿಳಿಸ್ತೀನಿ. ಸರಿ, ಬಾಯ್.